Good morning, students. Today I have come up with a problem on electrostatics. Let us have a look at the question. The question is like this: 2-point charges QA 3 microcoulomb and QB minus 3 microcoulomb are located 20 centimeter apart in vacuum. And he has asked us to calculate what is the electric field at the midpoint O on the line AB joining the two charges, and also asked us to calculate if a negative test charge of magnitude 1.5 into 10 to the power minus 9 coulomb is placed at this point, what is the force experienced by the test charge? Let us have a look at the solution. Let me explain the question first. Okay, he has given two charges, QA and QB. These two charges are separated by a distance 20 centimeter. Charge which is placed at QA is 3 microcoulomb and charge which is placed at B is minus 3 microcoulomb. ಎರಡು ಚಾರ್ಜ್ ಪಾರ್ಟಿಕಲ್ ತೊಗೊಂಡಿದ್ದಾರೆ QA ಮತ್ತು QB. ಅವೆರಡರ ಮ್ಯಾಗ್ನಿಟ್ಯೂಡು QA ಮ್ಯಾಗ್ನಿಟ್ಯೂಡು 3 ಮೈಕ್ರೋಕೂಲಂಬ್ ಇದ್ದರೆ QB ಮ್ಯಾಗ್ನಿಟ್ಯೂಡು minus 3 ಮೈಕ್ರೋಕೂಲಂಬ್ ಇದೆ. ಅವೆರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ 20 ಸೆಂಟಿಮೀಟ್ರ್ ಇದೆ. ಫಸ್ಟ್ ಕೇಸಲ್ಲಿ ಅವ್ರು ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ, ವಾಟ್ ಈಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದ ಮಿಡ್ ಪಾಯಿಂಟ್ ಓ ಆನ್ ದಿ ಲೈನ್ ಎ ಬಿ ಜಾಯ್ನಿಂಗ್ ದಿ ಟೂ ಚಾರ್ಜಸ್. ಕ್ಲಿಯರ್? ಮಿಡ್ ಪಾಯಿಂಟ್ ಅಂದರೆ ಎಟ್ ಪಾಯಿಂಟ್ ಪಿ, ಮಿಡ್ ಪಾಯಿಂಟ್ ಬಿಟ್ವೀನ್ ಚಾರ್ಜ್ ಎ ಆ್ಯಂಡ್ ಚಾರ್ಜ್ ಬಿ ಅಂದರೆ ಈ ಪಾಯಿಂಟ್ ಪಿ. ಈ ಪಾಯಿಂಟ್ ಪಿಯಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಎಲ್ಲಿ? ಈ ಪಾಯಿಂಟ್ ಪಿಯಲ್ಲಿ. ಸೊ ಟು ಕ್ಯಾಲ್ಕುಲೇಟ್ ದ್ಯಾಟ್ ನಾವೇನು ಮಾಡಬೇಕಂದ್ರೆ, ಫಸ್ಟು ಚಾರ್ಜ್ QA ಪಾಯಿಂಟ್ ಪಿಯಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡ್ತಿದೆ, ಅದೇ ಥರ ಚಾರ್ಜ್ QB ಈ ಪಾಯಿಂಟ್ ಪಿಯಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡ್ತಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಲಿಯರ್? ಆ್ಯಂಡ್ ನಮಗೆ ಫಾರ್ಮುಲಾ ಗೊತ್ತಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಅನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಈಸ್ 1/4πε0 ಇಂಟು Q/r². ಇದು 2 ಅಲ್ಲ, Q ಆಗಬೇಕು. ಓಕೆ, Q/r². ದಿಸ್ ಈಸ್ ದ ಫಾರ್ಮುಲಾ ವಿಲ್ ಯೂಸ್ ಟು ಫೈಂಡ್ ಔಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಡ್ಯೂ ಟು ಆನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಅಂತೇಳಿ. ಕ್ಲಿಯರ್? ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಚಾರ್ಜ್ ಎ ಪ್ರೊಡ್ಯೂಸ್ ಮಾಡುವಂಥ ಎಲೆಕ್ಟ್ರಿಕ್ ಫೀಲ್ಡು ಎಟ್ ಪಾಯಿಂಟ್ ಪಿಯಲ್ಲಿ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಬೋದು. ಅದೇ ಥರ ಚಾರ್ಜ್ QB ಈ ಪಾಯಿಂಟ್ ಪಿಯಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡ್ತಿದೆ ಅಂತ ಫೈಂಡ್ ಔಟ್ ಮಾಡ್ಬೋದು. ಫಸ್ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಚಾರ್ಜ್ QA ಎಟ್ ಪಾಯಿಂಟ್ ಪಿ ಎಷ್ಟಿರುತ್ತೆ ಅಂದರೆ ಇಷ್ಟಿರುತ್ತೆ, 1/4πε QA/r². ಕ್ಲಿಯರ್? ಈ ಫಾರ್ಮುಲಾ ಯೂಸ್ ಮಾಡಿ ನಾವು EA ಫೈಂಡ್ ಔಟ್ ಮಾಡಿದ್ವಿ. EA ಅನ್ನೋದೇನು? EA ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿಸ್ ಚಾರ್ಜ್ QA ಎಟ್ ಪಾಯಿಂಟ್ ಪಿ. ಕ್ಲಿಯರ್? ಸಿಮಿಲರ್ಲಿ ವಿ ಶುಡ್ ಫೈಂಡ್ ಔಟ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಚಾರ್ಜ್ QB ಎಟ್ ಪಾಯಿಂಟ್ ಪಿ. ಓಕೆ, ಚಾರ್ಜ್ QA ಪ್ರೊಡ್ಯೂಸ್ ಮಾಡಿದಂಥ ಎಲೆಕ್ಟ್ರಿಕ್ ಫೀಲ್ಡು ಎಟ್ ಪಿ ಎಷ್ಟಿದೆ? ಇಷ್ಟಿದೆ, 2.7 into 10⁶ ನ್ಯೂಟನ್ ಪರ್ ಕೂಲಮ್. ಅದೇ ಥರ ಎಟ್ ಪಾಯಿಂಟ್ ಪಿಯಲ್ಲಿ ಚಾರ್ಜ್ QB ಪ್ರೊಡ್ಯೂಸ್ ಮಾಡುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂದರೆ ಸೇಮ್ ಇರುತ್ತೆ. ಯಾಕಂದರೆ ಎರಡರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದಾವೆ ನೋಡಿ, ಓನ್ಲಿ ನೇಚರ್ ಆಫ್ ದಿ ಚಾರ್ಜಸ್ ಆರ್ ಡಿಫ್ರೆಂಟ್. QA ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? 3 ಮೈಕ್ರೋಕೂಲಮ್ ಇದೆ. QBದು ಕೂಡ 3 ಮೈಕ್ರೋಕೂಲಮ್ ಇದೆ. ಬಟ್ ದ ನೇಚರ್ ಆಫ್ ದ ಚಾರ್ಜ್ ಇಸ್ ಮೈನಸ್, ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಕ್ಲಿಯರ್? ಸೊ EA ಎಷ್ಟಿರುತ್ತೋ ಮ್ಯಾಗ್ನಿಟ್ಯೂಡು EB ಕೂಡ ಅಷ್ಟೇ ಇರುತ್ತೆ, ಬಿಕಾಸ್ ಇಟ್ ಈಸ್ ಎಟ್ ದ ಮಿಡ್ ಪಾಯಿಂಟ್. ಕ್ಲಿಯರ್? ನಾವು ಇವಾಗ ಎಟ್ ಪಾಯಿಂಟ್ ಪಿಯಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ? ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಚಾರ್ಜ್ QA ಎಟ್ ಪಾಯಿಂಟ್ ಪಿ ಪ್ಲಸ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ ಚಾರ್ಜ್ QB ಎಟ್ ಪಾಯಿಂಟ್ ಪಿ. ಪ್ಲಸ್ಸೇ ಯಾಕೆ ಮಾಡಿದ್ರಿ ಇಲ್ರಿ? ಪ್ಲಸ್ಸೇ ಯಾಕೆ ಮಾಡಬೇಕು ಅಂದರೆ ನೋಡ್ರಿ, ದ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಚಾರ್ಜ್ QA ಎಟ್ ಪಾಯಿಂಟ್ ಪಿ ಇದರ ಡೈರೆಕ್ಷನ್ನು ಈ ಡೈರೆಕ್ಷನಲ್ಲಿ ಇರುತ್ತೆ. ಕ್ಲಿಯರ್? ಯಾಕಂದರೆ ನೇಚರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು, ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ಟ್ರಾವೆಲ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಕ್ಲಿಯರ್? QA ಅನ್ನೋದು ಪಾಸಿಟಿವ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಎ ಇಂದ ಪಿಗೆ ಮೂವ್ ಆಗ್ತಿರ್ತವೆ. ಸಿಮಿಲರ್ಲಿ ಬಿಯಲ್ಲಿ ಎಟ್ ಪಾಯಿಂಟ್ ಬಿಯಲ್ಲಿ ಇಟ್ಟಿರುವಂಥ ಚಾರ್ಜ್ ಅದು ನೆಗೆಟಿವ್ ಚಾರ್ಜ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಆಲ್ವೇಸ್ ಟ್ರಾವೆಲ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಕ್ಲಿಯರ್? ಸೊ ನೋಡಿರಿ, EA ಮತ್ತು EB ಡೈರೆಕ್ಷನು ಎರಡು ಸೇಮ್ ಇದೆ, EA ಮತ್ತು EB. EA ಅಂದರೆ ಏನು ರೀ? ಇಲ್ಲಿ EA ಮೀನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿ
ಚಾರ್ಜ್ ಕ್ಯೂ ಎ ಎಟ್ ಪಾಯಿಂಟ್ ಪಿ. ಇ ಬಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಚಾರ್ಜ್ ಕ್ಯೂ ಬಿ ಎಟ್ ಪಾಯಿಂಟ್ ಪಿ. ಆ ಎರಡನ್ನೂ ಆ್ಯಡ್ ಮಾಡಿದ್ರೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಬರುತ್ತೆ. ಅದನ್ನೇ ಅವರು ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು. ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 5.4 × 10⁶ ನ್ಯೂಟನ್ ಪರ್ ಕೂಲಂಬ್. ಡೈರೆಕ್ಷನ್ ಯಾವ ಡೈರೆಕ್ಷನಲ್ಲಿರುತ್ತೆ? ಅಲಾಂಗ್ ಎ ಬಿ ಅಂದರೆ ಈ ಡೈರೆಕ್ಷನಲ್ಲಿ ಇರುತ್ತೆ. ಕ್ಲಿಯರ್? ನಾವು ಸೆಕೆಂಡ್ ಕೇಸಲ್ಲಿ ಏನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ ನೋಡಿರಿ. ಸೆಕೆಂಡ್ ಕೇಸಲ್ಲಿ ಇಫ್ ಎ ನೆಗೆಟಿವ್ ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ 1.5 × 10⁻⁹ ಕೂಲಂಬ್ ಇಸ್ ಪ್ಲೇಸ್ಡ್ ಎಟ್ ದಿಸ್ ಪಾಯಿಂಟ್, ವಾಟ್ ಈಸ್ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ಟೆಸ್ಟ್ ಚಾರ್ಜ್ ಅಂತ ಕೇಳಿದ್ದಾರೆ. ಅಂದರೆ ಈ ಪಾಯಿಂಟ್ ಪಿಯಲ್ಲಿ ಒಂದು ನೆಗೆಟಿವ್ ಚಾರ್ಜ್ನ ಇಟ್ಟಿದ್ದಾರೆ. ಆ ನೆಗೆಟಿವ್ ಚಾರ್ಜ್ ಎಷ್ಟಿದೆ ನೋಡ್ರಿ, ಇದು 1.5 × 10⁻⁹ ಕೂಲಂಬ್ ಚಾರ್ಜ್ನ ಈ ಪಾಯಿಂಟ್ ಪಿಯಲ್ಲಿ ಇಟ್ಟರೆ ಅದು ಎಷ್ಟು ಫೋರ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ ಅಂತ. ನಮಗೆ ಬೇಸಿಕ್ ಡೆಫಿನಿಷನ್ ಗೊತ್ತಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನಿಷನ್ E = F/Q ಅಂತ. ಕ್ಲಿಯರ್? ಕ್ಯೂ ಒಂದು ಅದು ಕೊಟ್ಟಿದ್ದಾರೆ, ಎಷ್ಟಿದೆ ಚಾರ್ಜು? 1.5 × 10⁻⁹ ಇದೆ. ಇ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಆಲ್ರೆಡಿ. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಎಷ್ಟಿದೆ? 5.4 × 10⁶ ನ್ಯೂಟನ್ ಪರ್ ಕೂಲಂಬ್ ಇದೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಏನು? ಎಫ್. ಆ ಎಫ್ ಎಷ್ಟು ಬಂತು ನಮಗೆ? 8.1 × 10⁻³ ನ್ಯೂಟನ್ ಎಲಾಂಗ್ ಬಿ ಎ. ಈ ಡೈರೆಕ್ಷನ್ನಲ್ಲಿರುತ್ತೆ ಫೋರ್ಸ್. ಬಿಕಾಸ್ ಆ ಚಾರ್ಜ್ ಇಟ್ಟಿದ್ದೀವಲ್ಲ ಪಾಯಿಂಟ್ ಚಾರ್ಜ್, ಟೆಸ್ಟ್ ಚಾರ್ಜ್, ಅದರ ನೇಚರ್ ಏನಿದೆ ನೆಗೆಟಿವ್ ಇರೋದ್ರಿಂದ ಅದು ಎಲಾಂಗ್ ಬಿ ಎ ಫೋರ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ. ಸೆಕೆಂಡ್ ಕೇಸಲ್ಲಿ ಏನು ಫೈಂಡ್ ಔಟ್ ಮಾಡಿದ್ವಿ? ದ ಫೋರ್ಸ್ ಎಕ್ಸ್ಪೀರಿಯೆನ್ಸ್ಡ್ ಬೈ ಎ ನೆಗೆಟಿವ್ ಚಾರ್ಜ್ which is placed at point P is equal to 8.1 × 10⁻³ ನ್ಯೂಟನ್ along BA.